ನಾಗೇಶ್ವರ ಜ್ಯೋತಿರ್ಲಿಂಗವು 12 ಜ್ಯೋತಿರ್ಲಿಂಗಗಳಲ್ಲಿ ಒಂದಾಗಿದೆ. ಇದು ಶಿವನಿಗೆ ಅರ್ಪಿತವಾದ ದೇವಾಲಯಗಳಾಗಿವೆ. ಮಹಾರಾಷ್ಟ್ರದ ಹಿಂಗೋಲಿಯ ಔಂಧಾ ನಾಗನಾಥದಲ್ಲಿದೆ. ಗುಜರಾತಿನಲ್ಲಿರುವ ದ್ವಾರಕಾ ಶಿವಲಿಂಗವು ನಾಗೇಶ್ವರ ಜ್ಯೋತಿರ್ಲಿಂಗವನ್ನು ಪ್ರತಿನಿಧಿಸುತ್ತದೆ ಎಂದು ಕೆಲವು ವ್ಯಕ್ತಿಗಳು ನಂಬುತ್ತಾರೆ. ಶಿವಪುರಾಣವು ನಾಗೇಶ್ವರ ಜ್ಯೋತಿರ್ಲಿಂಗವು ದಾರುಕಾವನದಲ್ಲಿದೆ ಎಂದು ಹೇಳುತ್ತದೆ. ಇದು ಭಾರತದ ಪ್ರಾಚೀನ ಕಾಡಿನ ಹೆಸರಾಗಿದೆ. ಕಾಮ್ಯಕವನ, ದ್ವೈತವನ, ದಂಡಕವನ ಮುಂತಾದ ಭಾರತೀಯ ಮಹಾಕಾವ್ಯಗಳಲ್ಲಿ ದಾರುಕಾವನ ಉಲ್ಲೇಖವನ್ನು ಕಂಡುಕೊಳ್ಳುತ್ತದೆ. ಇದನ್ನು ಅಷ್ಟಮ ಜ್ಯೋತಿರ್ಲಿಂಗ, ಶ್ರೀ ನಾಗೇಶ್ವರ ಜ್ಯೋತಿರ್ಲಿಂಗ ಎಂದು ಕರೆಯಲಾಗುತ್ತದೆ. ಈ ನಗರದ ಪ್ರಸ್ತುತ ಹೆಸರು ಔಂಧಾ ಮತ್ತು ಮೊದಲು ಇದರ ಹೆಸರು ದಾರುಕಾವನ. ಈ ಸ್ಥಳವು ಮಹಾರಾಷ್ಟ್ರದ ಹಿಂಗೋಲಿ ಜಿಲ್ಲೆಯ ಔಂಧಾ ತಾಲೂಕಿನಲ್ಲಿದೆ. ಸುಪ್ರಿಯ ಸ್ಥಾಪಿಸಿದ ಲಿಂಗವನ್ನು 10ನೇ ಲಿಂಗವಾದ ನಾಗೇಶ ಎಂದು ಕರೆಯಲಾಯಿತು. ಶಿವನು ಮತ್ತೊಮ್ಮೆ ನಾಗೇಶ್ವರ ಎಂಬ ಹೆಸರಿನೊಂದಿಗೆ ಜ್ಯೋತಿರ್ಲಿಂಗದ ರೂಪವನ್ನು ಪಡೆದನು, ಆದರೆ ಪಾರ್ವತಿ ದೇವಿಯನ್ನು ಕನಕೇಶ್ವರಿ ಎಂದು ಕರೆಯಲಾಗುತ್ತಿತ್ತು. ಆಗ ಶಿವನು ತನ್ನನ್ನು ಆರಾಧಿಸುವವರಿಗೆ ಸರಿಯಾದ ಮಾರ್ಗವನ್ನು ತೋರಿಸುವುದಾಗಿ ಘೋಷಿಸಿದನು. ನಂತರ ಈ ಸ್ಥಳದಲ್ಲಿ ದೊಡ್ಡ ಅಮರಡಕ್ ಸರೋವರವು ರೂಪುಗೊಂಡಿತು ಮತ್ತು ಆ ಸರೋವರದಲ್ಲಿ ಜ್ಯೋತಿರ್ಲಿಂಗವನ್ನು ಸೇರಿಸಲಾಯಿತು. ಪಾಂಡವರ ಕಾಲದ ಇತಿಹಾಸ ದಂತಕಥೆಯ ಪ್ರಕಾರ ಕೌರವರು 5 ಪಾಂಡವರನ್ನು ಡೈಸ್ ಆಟದಲ್ಲಿ ಸೋಲಿಸಿದಾಗ ಪಾಂಡವರಿಗೆ ಡೈಸ್ ಆಟದ ನಿಯಮಗಳ ಪ್ರಕಾರ 12 ವರ್ಷಗಳ ವನವಾಸ ಮತ್ತು 1 ವರ್ಷದ ಅಜ್ಞಾತವಾಸವನ್ನು ವಿಧಿಸಲಾಯಿತು. ಅಷ್ಟರಲ್ಲಿ ಪಾಂಡವರು ಭಾರತದಾದ್ಯಂತ ಸಂಚರಿಸಿದರು. ಅಲೆದಾಡುವಾಗ ಅವರು ಕತ್ತಲೆಯ ಕಾಡಿಗೆ ಬಂದರು. ಈ ಸ್ಥಳದಲ್ಲಿ ಒಂದು ಹಸು ಇತ್ತು. ಹಸು ಪ್ರತಿನಿತ್ಯ ಕೆರೆಗೆ ಬಂದು ಹಾಲು ಕೊಡುತ್ತಿತ್ತು. ಒಮ್ಮೆ ಭೀಮನು ಇದನ್ನು ನೋಡಿದನು. ಮರುದಿನ ಅವನು ಹಸುವನ್ನು ಸರೋವರಕ್ಕೆ ಹಿಂಬಾಲಿಸಿ ಮಹಾದೇವನನ್ನು ನೋಡಿದನು. ಆಗ ಹಸು ಪ್ರತಿದಿನ ಶಿವಲಿಂಗಕ್ಕೆ ಹಾಲು ಹಾಕುತ್ತಿದೆ ಎಂದು ಅರಿವಾಯಿತು. ಆಗ 5 ಪಾಂಡವರು ಆ ಸರೋವರವನ್ನು ನಾಶಮಾಡಲು ನಿರ್ಧರಿಸಿದರು. ಭೀಮನು ತನ್ನ ಗದೆಯಿಂದ ಆ ಸರೋವರದ 4 ಕಡೆಯಿಂದ ನೀರನ್ನು ಹೊಡೆದನು ಮತ್ತು ಎಲ್ಲರೂ ಮಹಾದೇವನನ್ನು ನೋಡಿದರು. ಶ್ರೀಕೃಷ್ಣನು ಅವರಿಗೆ ಆ ಶಿವಲಿಂಗವನ್ನು ತಿಳಿಸಿ ಇದು ನಾಗೇಶ್ವರ ಜ್ಯೋತಿರ್ಲಿಂಗ ಎಂದು ಹೇಳಿದನು. ನಂತರ 5 ಪಾಂಡವರು ನೆಲ ಅಂತಸ್ತಿನಲ್ಲಿ ಭವ್ಯವಾದ ಮುರಿಯದ ಜ್ಯೋತಿರ್ಲಿಂಗ ದೇವಾಲಯವನ್ನು ನಿರ್ಮಿಸಿದರು. ಯಾದವರ ಕಾಲದ ಇತಿಹಾಸ ಮತ್ತು ಕಾಲಾನಂತರದಲ್ಲಿ ಪ್ರಸ್ತುತ ದೇವಾಲಯವನ್ನು ಹೇಮಡ್ಪಂಥಿ ಶೈಲಿಯಲ್ಲಿ ಯಾದವ ರಾಜವಂಶದಿಂದ ನಿರ್ಮಿಸಲಾಯಿತು ಮತ್ತು 13ನೇ ಶತಮಾನದ 7 ಅಂತಸ್ತಿನ ಕಲ್ಲಿನ ಕಟ್ಟಡ ಎಂದು ಹೇಳಲಾಗುತ್ತದೆ. ಕ್ರಿಸ್ತಶಕ 1600ರ ನಂತರದ ಇತಿಹಾಸ ಔರಂಗಜೇಬನ ವಿಜಯದ ಸಮಯದಲ್ಲಿ ಈ ದೇವಾಲಯವನ್ನು ನಾಶಪಡಿಸಲಾಯಿತು. ದೇವಾಲಯದ ಇಂದಿನ ಶಿಖರವನ್ನು ಅಹಲ್ಯಾಬಾಯಿ ಹೋಳ್ಕರ್ ಅವರು ಪುನರ್ನಿರ್ಮಿಸಿದ್ದರು ಮತ್ತು ನಾವು ಇಂದಿಗೂ ಅದನ್ನು ನೋಡುತ್ತೇವೆ. ಪ್ರಸಿದ್ಧ ದಂತಕಥೆ ಈ ದೇವಾಲಯವು ಹಿಂದೂ ಧರ್ಮದ ವಾರಕರಿ ಪಂಥದ ಪೂಜ್ಯ ಸಂತರಾದ ನಾಮದೇವ್, ವಿಸೋಬಾ, ಖೇಚರ ಮತ್ತು ಜ್ಞಾನೇಶ್ವರರ ಜೀವನದೊಂದಿಗೆ ನಿಕಟ ಸಂಬಂಧ ಹೊಂದಿದೆ. ನಾಮದೇವ್ ತನ್ನ ಗುರು ವಿಸೋಬಾ ಖೇಚರರನ್ನು ಔಂಧಾ ನಾಗನಾಥ ದೇವಸ್ಥಾನದಲ್ಲಿ ಭೇಟಿಯಾದರು. ಜ್ಞಾನೇಶ್ವರ್ ಅವರಿಗೆ ಈ ದೇವಸ್ಥಾನಕ್ಕೆ ಭೇಟಿ ನೀಡುವಂತೆ ಸಲಹೆ ನೀಡಿದ್ದರು. ಜ್ಞಾನದೇವ್ ಗಾತಾದ ಪ್ರಕಾರ ಜ್ಞಾನೇಶ್ವರ್ ಮತ್ತು ಮುಕ್ತಾಯ್ ನಾಮದೇವ್ ಅವರನ್ನು ಸೂಕ್ತ ಗುರುಗಳಿಗಾಗಿ ಔಂಧಾ ನಾಗನಾಥನ ದೇವಸ್ಥಾನಕ್ಕೆ ಹೋಗುವಂತೆ ಕೇಳಿಕೊಳ್ಳುತ್ತಾರೆ. ವಿಸೋಬಾ ಶಿವನನ್ನು ಸಂಕೇತಿಸುವ ಶಿವಲಿಂಗದ ಮೇಲೆ ತನ್ನ ಪಾದಗಳನ್ನು ಇಟ್ಟುಕೊಂಡು ದೇವಾಲಯದಲ್ಲಿ ವಿಶ್ರಾಂತಿ ಪಡೆಯುತ್ತಿರುವುದು ಕಂಡುಬಂದಿತು. ಶಿವನನ್ನು ಅವಮಾನಿಸಿದ್ದಕ್ಕಾಗಿ ನಾಮದೇವ್ ಅವರನ್ನು ನಿಂದಿಸಿದರು. ವಿಸೋಬಾನು ನಾಮದೇವ್ಗೆ ತನ್ನ ಪಾದಗಳನ್ನು ಬೇರೆಡೆ ಇಡಲು ಹೇಳಿದನು ಮತ್ತು ನಾಮದೇವ್ ವಿಸೋಬಾನ ಪಾದಗಳನ್ನು ಇರಿಸಿದ ಸ್ಥಳದಲ್ಲಿ ಶಿವಲಿಂಗವು ಹೊರಹೊಮ್ಮಿತು. ಹೀಗೆ ವಿಸೋಬನು ತನ್ನ ಯೋಗಶಕ್ತಿಯ ಮೂಲಕ ಇಡೀ ದೇವಾಲಯವನ್ನು ಶಿವಲಿಂಗಗಳಿಂದ ತುಂಬಿಸಿದನು ಮತ್ತು ಭಗವಂತನ ಸರ್ವವ್ಯಾಪಿತ್ವವನ್ನು ನಾಮದೇವನಿಗೆ ಕಲಿಸಿದನು. ನಾಮದೇವ್ ಮತ್ತು ಔಂಧಾ ನಾಗನಾಥ ದೇವಸ್ಥಾನದ ಬಗ್ಗೆ ಒಂದು ಪ್ರಸಿದ್ಧ ಕಥೆಯನ್ನು ಹೇಳಲಾಗುತ್ತದೆ. ಒಮ್ಮೆ ಅವರು ದೇವಾಲಯದ ಮುಂದೆ ಜ್ಞಾನೇಶ್ವರ, ವಿಸೋಬಾ ಖೇಚರ ಮತ್ತು ಇತರ ಕೆಲವು ಭಕ್ತರೊಂದಿಗೆ ಭಜನೆಗಳನ್ನು ಹಾಡುತ್ತಿದ್ದರು. ದೇವಾಲಯದ ಅರ್ಚಕರು ದೇವಾಲಯದ ಮುಂದೆ ಹಾಡುವುದರಿಂದ ಅವರ ನಿತ್ಯದ ಪೂಜೆ ಮತ್ತು ಪ್ರಾರ್ಥನೆಗಳಿಗೆ ತೊಂದರೆಯಾಗುತ್ತಿದೆ ಎಂದು ಹೇಳಿದರು ಮತ್ತು ದೇವಾಲಯದಿಂದ ಹೊರಹೋಗುವಂತೆ ಕೇಳಿಕೊಂಡರು. ದೇವಸ್ಥಾನದ ಅರ್ಚಕರು ನಾಮದೇವ್ ಅವರನ್ನು ಅವಮಾನಿಸಿದರು ಮತ್ತು ಅವರು ಕೆಳಜಾತಿಗೆ ಸೇರಿದವರಾಗಿರುವುದರಿಂದ ದೇವಸ್ಥಾನಕ್ಕೆ ಬರಬಾರದು ಎಂದು ಹೇಳಿದರು. ನಾಮದೇವ್ ದೇವಾಲಯದ ಹಿಂಭಾಗಕ್ಕೆ ಹೋದರು ಮತ್ತು ಅಲ್ಲಿ ಸ್ತೋತ್ರಗಳನ್ನು ಪಠಿಸಲು ಪ್ರಾರಂಭಿಸಿದರು. ಆದರೆ ದೇವರು ದುಃಖತಪ್ತ ಭಕ್ತನನ್ನು ನೋಡಲು ಮತ್ತು ಭಜನೆಗಳನ್ನು ಕೇಳಲು ದೇವಾಲಯದ ಸುತ್ತಲೂ ಚಲಿಸಿದನು. ದೇವಾಲಯದ ಹಿಂಬದಿಯಲ್ಲಿ ನಂದಿ ಇರುವುದು ಆ ಪವಾಡಕ್ಕೆ ಸಾಕ್ಷಿಯಾಗಿದೆ. ಸಿಖ್ ಧರ್ಮದೊಂದಿಗೆ ಸಂಬಂಧ. ಸಿಖ್ ಧರ್ಮದ ಸಂಸ್ಥಾಪಕರಾದ ಗುರು ನಾನಕ್ ಅವರು ಈ ಪ್ರದೇಶದಲ್ಲಿ ನಡೆಯುವಾಗ ಔಂಧಾ ನಾಗನಾಥ ದೇವಾಲಯಕ್ಕೆ ಭೇಟಿ ನೀಡಿದ್ದರು ಮತ್ತು ನಾಮದೇವ್ ಅವರ ಜನ್ಮಸ್ಥಳವಾದ ನರಸಿ ಬಾಮ್ನಿಗೆ ಭೇಟಿ ನೀಡಿದ್ದರು ಎಂದು ಹೇಳಲಾಗುತ್ತದೆ.
ಸಿಖ್ ಧರ್ಮದಲ್ಲಿ ನಾಮದೇವನನ್ನು ಭಗತ್ ನಾಮದೇವ್ ಎಂದು ಪೂಜಿಸಲಾಗುತ್ತದೆ ಎಂಬುದನ್ನು ಇಲ್ಲಿ ಉಲ್ಲೇಖಿಸಬೇಕು. ಈ ದೇವಾಲಯವು ಪಾಲ್ಕಿ ಸಮಾರಂಭವನ್ನು ದಸರಾದಲ್ಲಿ ಬಹಳ ಉತ್ಸಾಹದಿಂದ ಆಚರಿಸುತ್ತದೆ. ಶ್ರೀಗಳ ಪಲ್ಲಕ್ಕಿಯು ದೇವಸ್ಥಾನದಿಂದ ಹೊರಟು ಗ್ರಾಮದ ಗಡಿಯನ್ನು ದಾಟಿ ನಾಗನಾಥನ ಚಿಕ್ಕಪ್ಪ ಲೌಂಡೇಶ್ವರ ದೇವಸ್ಥಾನದ ಮೂಲಕ ಹಾದು ನಂತರ ದೇವಸ್ಥಾನಕ್ಕೆ ಮರಳುತ್ತದೆ. ಆ ಸಮಯದಲ್ಲಿ ದೇವಸ್ಥಾನದಲ್ಲಿ ಶ್ರೀಗಳನ್ನು ಆಕರ್ಷಕವಾಗಿ ಅಲಂಕರಿಸಲಾಗುತ್ತದೆ. ದೇವಾಲಯದಲ್ಲಿ ಶ್ರೀಹರಿ ವಿಷ್ಣುವಿನ ಅತ್ಯಂತ ಆಕರ್ಷಕ ಕೆತ್ತನೆಯ ದಶಾವತಾರಿ ವಿಗ್ರಹವಿದೆ. ನೀವು ಮೊದಲ ಬಾರಿಗೆ ದೇವಸ್ಥಾನಕ್ಕೆ ಭೇಟಿ ನೀಡಿದಾಗ ಅದು ಶ್ರೀಹರಿ ವಿಷ್ಣುವಿಗೆ ಮಾತ್ರ ಸೇರಿದೆ ಎಂದು ತೋರುತ್ತದೆ. ದಸರಾ ನಂತರ ಶ್ರೀಹರಿಯ ಶ್ರಮ ನಿದ್ರಾ ಪ್ರಾರಂಭವಾಗಿ ಕೋಜಗಿರಿ ಪೂರ್ಣಿಮೆಯೆಂದು ಕೊನೆಗೊಳ್ಳುತ್ತದೆ. ಕೋಜಗಿರಿ ಪೂರ್ಣಿಮಾದಿಂದ ಸೌತೆಕಾಯಿ ಆರತಿ ಪ್ರಾರಂಭವಾಗುತ್ತದೆ. ಈ ಸೌತೆಕಾಯಿ ಆರತಿಯನ್ನು ಪ್ರತಿದಿನ ಬೆಳಿಗ್ಗೆ 5 ರಿಂದ 7 ರವರೆಗೆ ನಡೆಸಲಾಗುತ್ತದೆ. ಆರತಿಯ ಸಮಯದಲ್ಲಿ ಕೀರ್ತನೆ, ದೇವರ ಸ್ತೋತ್ರವನ್ನು ಹಾಡಲಾಗುತ್ತದೆ. ಮಹಾಶಿವರಾತ್ರಿಯ ಸಂದರ್ಭದಲ್ಲಿ ಈ ದೇವಾಲಯದಲ್ಲಿ ದೊಡ್ಡ ಯಾತ್ರೆ ನಡೆಯುತ್ತದೆ. ಈ ಪ್ರಯಾಣವು 5 ದಿನಗಳವರೆಗೆ ಇರುತ್ತದೆ. ಮಹಾಶಿವರಾತ್ರಿಯ ದಿನವನ್ನು ಶಂಕರನ ಮದುವೆಯ ದಿನವೆಂದು ಪರಿಗಣಿಸಲಾಗುತ್ತದೆ. ಯಾತ್ರೆಯ 5ನೇ ದಿನದಂದು ರಥೋತ್ಸವವನ್ನು ಆಚರಿಸಲಾಗುತ್ತದೆ. ದೇವಾಲಯದ ಆವರಣದಲ್ಲಿ ಮರದ ರಥದಲ್ಲಿ ಶ್ರೀಗಳ ವಿಗ್ರಹವನ್ನು ಮೆರವಣಿಗೆ ಮಾಡಲಾಗುತ್ತದೆ. ಈ ಮರದ ರಥವನ್ನು ಭಕ್ತರು ಭಕ್ತಿಯಿಂದ ಎಳೆಯುತ್ತಾರೆ. ರಥೋತ್ಸವದೊಂದಿಗೆ ಯಾತ್ರೆ ಮುಕ್ತಾಯವಾಗುತ್ತದೆ. ದಿನದಿಂದ ದಿನಕ್ಕೆ ಇಲ್ಲಿನ ಯಾತ್ರೆಯ ಸ್ವರೂಪವೇ ಬದಲಾಗುತ್ತಿದ್ದು, ಈಗ ಸಾಕಷ್ಟು ಸ್ಥಳಾವಕಾಶದ ಕೊರತೆಯಿಂದ ಯಾತ್ರೆಯಲ್ಲಿ ಥಿಯೇಟರ್ಗಳು, ವಿವಿಧ ಅಂಗಡಿಗಳು, ಆಕಾಶ ವೀಕ್ಷಣೆ, ಸರ್ಕಸ್ಗಳು ಕಡಿಮೆ ಎಂಬ ಅಭಿಪ್ರಾಯ ವ್ಯಕ್ತವಾಗಿದೆ. ಯಾತ್ರೆಯಲ್ಲಿ ಮೊದಲಿನ ಉತ್ಸಾಹ ಕಡಿಮೆಯಾಗುತ್ತಿದ್ದರೂ ಯಾತ್ರಾರ್ಥಿಗಳ ಸಂಖ್ಯೆ ಗಣನೀಯವಾಗಿ ಹೆಚ್ಚುತ್ತಿದೆ. ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡದಿದ್ದರೆ ಈ ಕೂಡಲೇ ಮಾಡಿ. ಹಾಗೂ ಈ ವಿಡಿಯೋ ಇಷ್ಟವಾದಲ್ಲಿ ಒಂದು ಲೈಕ್ ನೀಡಿ.